ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 12ನೇ ತಾರೀಕು ಸೂರ್ಯಗ್ರಹಣ ಇದೆ ಸ್ನೇಹಿತರೆ. ಈ ಗ್ರಹಣದಿಂದ ವೃಶ್ಚಿಕ ರಾಶಿಯವರ ಬದುಕಲ್ಲಿ ಸಾಕಷ್ಟು ಚೇಂಜಸನ್ನು ನೋಡಬಹುದು. ವೃಶ್ಚಿಕ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ನನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ವೃಶ್ಚಿಕ ರಾಶಿಯವರು ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳಿದ್ದರೆ ಫಾಲೋಅಪ್ ಮಾಡಬೇಕು. ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನ್ನಿಂದ ಹೆಂಡ್ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಓಂ ಸೂರ್ಯಾಯ ನಮಃ, ಓಂ ಆದಿತ್ಯಾಯ ನಮಃ ಎಂದು ಕಮೆಂಟ್ ಮಾಡಿ. ಆದಿತ್ಯನ ಅನುಗ್ರಹದಿಂದ, ಸೂರ್ಯದೇವರ ಕೃಪಾಕಟಾಕ್ಷದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟ, ಸಮಸ್ಯೆ, ಅಡಚಣೆ, ತೊಂದರೆ ಏನೇ ಇದ್ದರೂ ಕೂಡ, ಸಕಲ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಆಗಸ್ಟ್ 12, 2026ರಂದು ವರ್ಷದ 2ನೇ ಹಾಗೂ ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ. ಆದರೆ ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಾಗಾಗಿ ಧಾರ್ಮಿಕವಾಗಿ ಯಾವುದೇ ಸೂತಕ ಅಥವಾ ನಿರ್ಬಂಧಗಳು ಇಲ್ಲಿ ಅನ್ವಯಿಸುವುದಿಲ್ಲ ಅಂತಲೇ ಹೇಳ್ಬೋದು. ಆದರೆ ಜ್ಯೋತಿಷ್ಯದ ಪ್ರಕಾರ 12 ರಾಶಿಯವರ ಮೇಲೆ ಪ್ರಭಾವ ಬೀರಲಿದೆ. ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗಲಿದೆ ಎಂದು ಸ್ವಲ್ಪ ಜ್ಯೋತಿಷ್ಯರು ತಿಳಿಸಿದ್ದಾರೆ ಅಂತಲೇ ಹೇಳಬಹುದು. ಇನ್ನು ಸೂರ್ಯಗ್ರಹಣದ ಬಗ್ಗೆ ಹೇಳೋದಾದರೆ, ದಿನಾಂಕ ಆಗಸ್ಟ್ 12, 2026 ಗೋಚರತೆ ಭಾರತದಲ್ಲಿ ಕಾಣಿಸುವುದಿಲ್ಲ. ಧಾರ್ಮಿಕ ನಿಯಮಗಳ ಬಗ್ಗೆ ಹೇಳೋದಾದರೆ ಸೂತಕ ಕಾಲ ಅಥವಾ ವಿಶೇಷ ಪರಿಹಾರಗಳು ಅನ್ವಯಿಸುವುದಿಲ್ಲ ಅಂತಲೇ ಹೇಳಬಹುದು. ಇನ್ನು ಮಹತ್ವ ಮತ್ತು ಪ್ರಭಾವವನ್ನು ನೋಡೋದಾದರೆ, ದೃಶ್ಯತೆ ಭಾರತದಲ್ಲಿ ಗೋಚರಿಸದ ಕಾರಣ ದೇವಸ್ಥಾನಗಳು, ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳು ಎಂದಿನಂತೆ ನಡೆಯಲಿವೆ. ಇನ್ನು ಜ್ಯೋತಿಷ್ಯದ ಪ್ರಕಾರ ಇದು ರಾಶಿಗಳ ಮೇಲೆ ಪರಿಣಾಮ ಬೀರಬಹುದು. ಆದರೆ ಸ್ಥಳೀಯವಾಗಿ ಯಾವುದೇ ಧಾರ್ಮಿಕ ಆಚರಣೆಗಳು ಅನ್ವಯ ಇಲ್ಲ ಎಂದು ಹೇಳುತ್ತಿದ್ದಾರೆ ಸ್ನೇಹಿತರೆ. ಆದರೆ ಆಗಸ್ಟ್ 12ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರು ವ್ಯಾಪಾರ, ವ್ಯವಹಾರ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಮತ್ತು ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ವೃಶ್ಚಿಕ ರಾಶಿಯವರು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡ್ತಾನೆ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ, ಅಧಿಕಾರವನ್ನು ಸ್ವೀಕರಿಸಿ. ತಿಂಗಳ ಮಧ್ಯಭಾಗದಲ್ಲಿ ಸೂರ್ಯನು ನಿಮ್ಮ 10ನೇ ಮನೆಗೆ ಪ್ರಬಲವಾದ ಚಲನೆಯನ್ನು ಮಾಡುವುದರಿಂದ ನಿಮ್ಮ ವೃತ್ತಿಪರ ಸ್ಥಾನಮಾನವು ಗಣನೀಯವಾಗಿ ಹೆಚ್ಚಾಗುತ್ತದೆ. ನಾಯಕತ್ವದ ಜವಾಬ್ದಾರಿಗಳು ಸ್ವೀಕರಿಸಿ ಮತ್ತು ಮೇಲಧಿಕಾರಿಗಳಿಂದ ಗಮನಾರ್ಹ ಮನ್ನಣೆಯನ್ನು ಸ್ವೀಕರಿಸಿ. ಅದೇ ರೀತಿ ಅದೃಶ್ಯದ ಅಡೆತಡೆಗಳನ್ನು ನಿರ್ವಹಿಸಿ. ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು 8ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ಹಠಾತ್ ಘಟನೆಗಳಿಗೆ ಮತ್ತು ಹಂಚಿಕೆಯ ಸಂಪತ್ತಿನ ಬಗ್ಗೆ ಸಂಭಾವ್ಯ ವಿವಾದಗಳಿಗೆ ಕಾರಣವಾಗುತ್ತದೆ. ಈ ತೀವ್ರ ಬದಲಾವಣೆಗಳನ್ನು ಸಿಟ್ಟಿನಿಂದಲೇ ತಾಳ್ಮೆಯಿಂದ ಎದುರಿಸಿ ಸ್ನೇಹಿತರೆ. ಇನ್ನು ನೆಟ್ವರ್ಕ್ಗಳನ್ನು ಬಗ್ಗೆ ಹೇಳೋದಾದರೆ, ಸದುಪಯೋಗಪಡಿಸಿಕೊಳ್ಳಿ. 11ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನಿಂದಾಗಿ ನೀವು ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಘರ್ಷಣೆಗಳನ್ನು ಅನುಭವಿಸಬಹುದು. ಆದರೆ ನೀವು ಆದಾಯದ ಮೂಲಗಳು ಸಮಾಧಾನದ ಪ್ರಮುಖ ಮೂಲವಾಗಿ ಉಳಿಯುತ್ತದೆ. ಆರ್ಥಿಕ ಲಾಭಕ್ಕಾಗಿ ಪರಸ್ಪರ ಸಹಕಾರದ ಪ್ರಯತ್ನಗಳನ್ನು ನಂಬಿರಿ. ಇನ್ನು ನಿಮ್ಮ ವಿವೇಕವನ್ನು ನಂಬಿ. 9ನೇ ಮನೆಯಲ್ಲಿ ಮುಂದುವರಿಯುವಂತಹ ಉಚ್ಚ ಗುರುವಿನಿಂದಾಗಿ ನಿಮ್ಮ ಅದೃಷ್ಟ ಮತ್ತು ಉನ್ನತ ವಿದ್ಯಾಭ್ಯಾಸವು ವಿಸ್ತರಿಸುತ್ತಲೇ ಇರುತ್ತದೆ. ಯಾವುದೇ ಹಠಾತ್ ಕೌಟುಂಬಿಕ ಅಥವಾ ಪಾಲುದಾರಿಕೆಯ ತೊಂದರೆಗಳ ಮೂಲಕ ಸ್ನೇಹಿತರೆ
ನಿಮ್ಮನ್ನು ಮುನ್ನಡೆಸಲು ನಿಮ್ಮ ಆಳವಾದ ಜ್ಞಾನವನ್ನು ಬಳಸಿ. ವೃಶ್ಚಿಕ ರಾಶಿಯವರೇ, ಆಗಸ್ಟ್ ತಿಂಗಳು ನಿಮ್ಮ ಸ್ವಾಭಾವಿಕ ಆಳವಾದಂತಹ ಚಿಂತನೆ ಮತ್ತು ಕಾರ್ಯತಂತ್ರದ ಮನಸ್ಥಿತಿಗೆ ತಕ್ಕಂತೆ ಆಂತರಿಕ ಪರಿವರ್ತನೆ ಮತ್ತು ಗೋಚರ ವೃತ್ತಿ ಜೀವನದ ಯಶಸ್ಸಿನ ಆಳವಾದಂತಹ ಚಕ್ರವನ್ನು ಪ್ರಾರಂಭಿಸುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು ಆರಂಭದಲ್ಲಿಯೇ ಗುಪ್ತ ವಿಷಯಗಳ 8ನೇ ಮನೆಗೆ ಧುಮುಕುತ್ತಾನೆ. ಇದು ಹಂಚಿಕೆಯ ಸಂಪತ್ತು ಮತ್ತು ಹಠಾತ್ ಘಟನೆಗಳ ಸುತ್ತ ತೀವ್ರವಾದ ಶಕ್ತಿಯನ್ನು ಹುಟ್ಟುಹಾಕುತ್ತದೆ. ಆದಷ್ಟು ರಹಸ್ಯಗಳನ್ನು ಬಹಿರಂಗಪಡಿಸಲು ಮತ್ತು ನಿಮ್ಮ ಹಣಕಾಸಿನ ಪಾಲುದಾರಿಕೆಗಳನ್ನು ಸಂಪೂರ್ಣವಾಗಿ ಪುನರ್ರಚಿಸಲು ನೀವು ಪ್ರಬಲವಾದಂತಹ ಬಯಕೆಯನ್ನು ಅನುಭವಿಸಲಿದ್ದೀರಿ ಅಂತಲೇ ಹೇಳಬಹುದು. ತಿಂಗಳ ಮಧ್ಯಭಾಗದಲ್ಲಿ ಸೂರ್ಯನು ನಿಮ್ಮ 10ನೇ ಮನೆಗೆ ಪ್ರಬಲವಾಗಿ ಪ್ರವೇಶಿಸಿ ನಿಮ್ಮ ವೃತ್ತಿ ಜೀವನದ ಮೇಲೆ ಪ್ರಕಾಶಮಾನವಾದಂತಹ ಬೆಳಕನ್ನು ಚೆಲ್ಲುವುದರ ಮೂಲಕ ಮತ್ತು ನಿಮಗೆ ಪ್ರಶ್ನಿಸುತ್ತಾ ಅಧಿಕಾರವನ್ನು ನೀಡುವುದರ ಮೂಲಕ ಈ ಆಳವಾದಂತಹ ಆಂತರಿಕ ಕ್ಷೋಭೆಯನ್ನು ಅತ್ಯುತ್ತಮವಾಗಿ ಸರಿದೂಗಿಸುತ್ತದೆ. ಉಚ್ಚ ಗುರುವು ನಿಮ್ಮ 9ನೇ ಮನೆಗೆ ಆಶೀರ್ವಾದ ಮಾಡುವುದನ್ನು ಮುಂದುವರಿಸುತ್ತಾನೆ. ತಾತ್ಕಾಲಿಕ ಹಠಾತ್ ಅಡಚಣೆಗಳಿದ್ದರೂ ನಿಮ್ಮ ದೀರ್ಘಕಾಲೀನ ಅದೃಷ್ಟವು ಸಂಪೂರ್ಣವಾಗಿ ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸುತ್ತದೆ. ಇನ್ನು ವಕ್ರ ಶನಿಯು ಮಕ್ಕಳು ಅಥವಾ ಸೃಜನಶೀಲ ಯೋಜನೆಗಳ ಕುರಿತು ಇನ್ನೂ ದೀರ್ಘಕಾಲಿಕ ವಿಳಂಬವನ್ನು ಉಂಟು ಮಾಡಬಹುದಾದರೂ ಸಂಕೀರ್ಣ ಮತ್ತು ಪರಿವರ್ತನಾಶೀಲ ಪರಿಸ್ಥಿತಿಗಳನ್ನು ನಿರ್ವಹಿಸುವಂತಹ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ. ಈ ಗುಪ್ತ ಬಿಕ್ಕಟ್ಟುಗಳ ಸಮಯದಲ್ಲಿ ನಿಮ್ಮ ಭಾವನಾತ್ಮಕ ಸಂಯಮವನ್ನು ಕಾಪಾಡಿಕೊಳ್ಳುವ ಮೂಲಕ ಈ ತಿಂಗಳನ್ನು ನ್ಯಾವಿಗೇಟ್ ಮಾಡಿ ಮತ್ತು ಸಾರ್ವಜನಿಕ ಮನ್ನಣೆ ಬಂದಾಗ ಹೆಮ್ಮೆಯಿಂದ ಮುಂದೆ ಬಂದು ಸ್ನೇಹಿತರೆ ನಡೆದು ಬನ್ನಿ ಅಂತಲೇ ಹೇಳ್ಬೋದು. ನಡೆದು ಬನ್ನಿ ಅಂತಲೇ ಹೇಳಬಹುದು. ಏಕೆಂದರೆ ಸ್ನೇಹಿತರೆ, ಒಬ್ಬರು ಹಿಂಜರಿಯುವಂತಹ ಚಾನ್ಸಸ್ ಇರುತ್ತದೆ. ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿದ್ರೂ ಕೂಡ ಹೇಳುವುದಕ್ಕೆ ಮುಜುಗರ ಪಡ್ತೀರಾ. ಸೊ ಹಾಗಾಗಿ ಯಾವುದೇ ವಿಚಾರ ಬರಲಿ ಮುಂದೆ ಬನ್ನಿ ಸ್ನೇಹಿತರೆ. ಇನ್ನು ಸೂರ್ಯನ ಸಂಚಾರ ಹೇಗಿರಲಿದೆ ಅನ್ನೋದಾದರೆ, ಸೂರ್ಯನ ಸಂಚಾರ ಸ್ನೇಹಿತರೆ 10ನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯ 9ನೇ ಮನೆಯಿಂದ ಆಗಸ್ಟ್ 1ರಿಂದ 17ರ ತಾರೀಕುವರೆಗೆ ಸಂಚಾರವನ್ನು ಮಾಡಲಿದೆ 9ನೇ ಮನೆಯಲ್ಲಿ. ನಂತರ 10ನೇ ಮನೆಗೆ ಸ್ಥಳಾಂತರಗೊಂಡು ಆಗಸ್ಟ್ 17ರಿಂದ ಸೆಪ್ಟೆಂಬರ್ 1ರವರೆಗೆ ಮೂಲ ತ್ರಿಕೋನದಲ್ಲಿ ಸಂಚಾರವನ್ನು ಮಾಡಲಿದೆ ಸೂರ್ಯ. ನಿಮ್ಮ ವೃತ್ತಿ ಜೀವನದ ಸ್ಥಾನಮಾನ ಮತ್ತು ಸಾರ್ವಜನಿಕ ಖ್ಯಾತಿಯನ್ನು ಗಣನೀಯವಾಗಿ ಹೆಚ್ಚಿಸುವ ಮೊದಲು ಸ್ನೇಹಿತರೆ ಆರಂಭದಲ್ಲಿ ನಿಮ್ಮ ಅದೃಷ್ಟ ಮತ್ತು ತಂದೆಯ ಸಲಹೆಯನ್ನು ಬೆಳಗಿಸುತ್ತದೆ ಅಂತಲೇ ಹೇಳಬಹುದು. ಇದು ಗ್ರಹ ಸಂಚಾರ ಹೀಗಿರಲಿದೆ. ಇನ್ನು ಅದೇ ರೀತಿ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಏನೆಲ್ಲ ಬದಲಾವಣೆಯನ್ನು ಇಂದಿನಿಂದ ನೋಡಲಿದ್ದೀರಿ ಅಂತ ನೋಡ್ತಾ ಹೋಗೋಣ. ಏಕೆಂದರೆ ಸೂರ್ಯಗ್ರಹಣ ಸ್ನೇಹಿತರೆ ಭಾರತದಲ್ಲಿ ಗೋಚರಿಸುವುದಿಲ್ಲ, ಆದರೆ ಸ್ವಲ್ಪ ಪ್ರಭಾವವನ್ನು ಬೀರಲಿದೆ 12 ರಾಶಿಯವರ ಮೇಲೆ. ಉದ್ಯಮಿಗಳು ತೀವ್ರವಾದ ಕಾರ್ಯತಂತ್ರದ ಬದಲಾವಣೆಗಳನ್ನು ಬಯಸುವಂತಹ ತಿಂಗಳು ಎದುರಿಸುತ್ತಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ 8ನೇ ಮನೆಗೆ ಮಂಗಳನ ಚಲನೆಯು ಹಠಾತ್ ಅಡಚಣೆಗಳು, ಗುಪ್ತ ಸ್ಪರ್ಧೆ ಅಥವಾ ಜಂಟಿ ವ್ಯಾಪಾರ ಬಂಡವಾಳದ ಬಗ್ಗೆ ವಿವಾದಗಳು ಹೆಚ್ಚಿನ ಅಪಾಯವನ್ನು ತರುತ್ತದೆ. ಗಮನವಿರಲಿ. ಪಾಲುದಾರರೊಂದಿಗೆ ಆಕ್ರಮಣಕಾರಿ ಘರ್ಷಣೆಗಳನ್ನು ನೀವು ತಪ್ಪಿಸಬೇಕಾಗುತ್ತದೆ ಮತ್ತು ನಿಮ್ಮ ಹಂಚಿಕೆಯ ಸಂಪನ್ಮೂಲಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗುತ್ತದೆ. ಅದೃಷ್ಟವಶಾತ್ 9ನೇ ಮನೆಯಲ್ಲಿ ಮುಂದುವರಿಯುವಂತಹ ಉಚ್ಚ ಗುರುವು ನಿಮ್ಮ ವಾಣಿಜ್ಯ ಅದೃಷ್ಟಕ್ಕೆ ಅಪಾರವಾದ ಒಟ್ಟಾರೆ ರಕ್ಷಣೆಯನ್ನು ಒದಗಿಸುತ್ತದೆ. ಹಠಾತ್ ಅಡಚಣೆಗಳು ಎದುರಾದರೂ ನಿಮ್ಮ ಮೂಲ ವ್ಯಾಪಾರ ಅದೃಷ್ಟವು ನಂಬಲಾಗದಷ್ಟು ಬಲವಾಗಿರುವುದನ್ನು ಖಚಿತಪಡಿಸುತ್ತದೆ. ಬುಧನು ನಿಮ್ಮ 9 ಮತ್ತು 10ನೇ ಮನೆಗಳ ಮೂಲಕ ಪ್ರಯಾಣಿಸುವಾಗ ಸಂಕೀರ್ಣ ಒಪ್ಪಂದಗಳನ್ನು ಮಾತುಕತೆ ಮಾಡುವ ಮತ್ತು ನಿಮ್ಮ ಬ್ರ್ಯಾಂಡನ್ನು ಮಾರುಕಟ್ಟೆಗೆ ತರುವ ನಿಮ್ಮ ಸಾಮರ್ಥ್ಯವು ಗಮನಾರ್ಹವಾಗಿ ಸುಧಾರಿಸುತ್ತದೆ. ತಿಂಗಳ ಮಧ್ಯದಲ್ಲಿ ಅಂದರೆ 12ನೇ ತಾರೀಕಿಂದ ಅಂದರೆ ಸೂರ್ಯಗ್ರಹಣದ ಸಮಯದಿಂದ ಕಾನೂನು ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಸ್ಯೆಗಳಿಗೆ ನೀವು ಅದ್ಭುತವಾದ ಪರಿಹಾರಗಳನ್ನು ಕಾಣಲಿದ್ದೀರಿ. ಆದಾಗ್ಯೂ ನಿಮ್ಮ 11ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿರುವಂತಹ ಶುಕ್ರನು ನಿಮ್ಮ ವಿಶಾಲ ವ್ಯಾಪಾರ ನೆಟ್ವರ್ಕ್ಗಳಿಂದ ಬರುವಂತಹ ಆದಾಯವು ಸ್ವಲ್ಪ ವಿಳಂಬವಾಗಬಹುದು ಅಥವಾ ಸಂಗ್ರಹಿಸಲು ಹೆಚ್ಚುವರಿ ಪ್ರಯತ್ನದ ಅಗತ್ಯವಿರಬಹುದು ಎಂದು ಗ್ರಹಗಳ ಸೂಚನೆ. ಪರೀಕ್ಷಿಸಿದಂತಹ ಸಂಬಂಧಗಳಿಂದ ತ್ವರಿತ ಅಸ್ವೀಕಾರಾರ್ಹ ಅಂದರೆ ಸ್ನೇಹಿತರೆ ಯಾವುದೇ ಲಾಭಗಳನ್ನು ಬೆನ್ನಟ್ಟುವುದಕ್ಕಿಂತ ಹೆಚ್ಚಾಗಿ ಸೂರ್ಯನ ಪ್ರಬಲ ಸಂಚಾರದಿಂದ
ನಡೆಸಲ್ಪಡುವಂತಹ ದೀರ್ಘಕಾಲೀನ ಪ್ರತಿಷ್ಠಿತ ಗ್ರಾಹಕರನ್ನು ಭದ್ರಪಡಿಸಿಕೊಳ್ಳುವತ್ತ ಗಮನ ಹರಿಸಿ. ಬೇಗನೆ ನಾವು ಶ್ರೀಮಂತರಾಗಬೇಕು, ಬೇಗನೆ ಬೆಳಿಬೇಕು ಅನ್ನೋ ಭಾವನೆಯನ್ನು ಬಿಡಿ, ನಿಧಾನವಾಗೋದು ಸ್ನೇಹಿತರೆ. ಕಷ್ಟಪಟ್ಟು ಆಸಕ್ತಿಯಿಂದ ಏಕಾಗ್ರತೆಯಿಂದ ವ್ಯಾಪಾರ ವ್ಯವಹಾರದಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಆಗಸ್ಟ್ ತಿಂಗಳಲ್ಲಿ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, 12ನೇ ತಾರೀಕು ನಂತರ ಹೆಚ್ಚಿನ ಭಾಗದಲ್ಲಿ ಮಂಗಳನು ನಿಮ್ಮ 8ನೇ ಮನೆಯಲ್ಲಿ ಆಕ್ರಮಿಸಿಕೊಂಡಿರುವುದರಿಂದ ನಿಮ್ಮ ಆರ್ಥಿಕ ಗಮನವು ಹಂಚಿಕೆಯ ಸಂಪನ್ಮೂಲಗಳು ಮತ್ತು ಗುಪ್ತ ಸಂಪತ್ತಿನ ಕಡೆಗೆ ಬಲವಾಗಿ ತಿರುಗುತ್ತದೆ. ಈ ಸಂಚಾರವು ತೆರಿಗೆಗಳು, ಪಿತ್ರಾರ್ಜಿತ ಆಸ್ತಿ ಅಥವಾ ಜಂಟಿ ಹೂಡಿಕೆಗಳಿಗೆ ಸಂಬಂಧಿಸಿದ ಹಠಾತ್ ಅನಿರೀಕ್ಷಿತ ವೆಚ್ಚಗಳನ್ನು ಪ್ರಚೋದಿಸಬಹುದು. ನೀವು ಸ್ನೇಹಿತರೆ ಆರ್ಥಿಕ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ಸ್ನೇಹಿತರೆ ತಪ್ಪಿಸಬೇಕಾಗುತ್ತದೆ. ಅಪಾಯಕಾರಿ ರಹಸ್ಯ ಸಾಹಸಗಳಿಂದ ನೀವು ಸಂಗ್ರಹಿಸಿದಂತಹ ಹಣವನ್ನು ತೀವ್ರವಾಗಿ ರಕ್ಷಿಸಬೇಕು. ಈ ಹಠಾತ್ ಒತ್ತಡಗಳ ಹೊರತಾಗಿಯೂ 9ನೇ ಮನೆಯಲ್ಲಿ ಉಚ್ಚ ಗುರುವಿನ ಅದ್ಭುತ ಪ್ರಸ್ತುತೆಯು ನಿಮ್ಮ ಒಟ್ಟಾರೆ ಸಂಪತ್ತಿನ ಶೇಖರಣೆಯು ಭಾರಿ ದೀರ್ಘಕಾಲೀನ ಅದೃಷ್ಟ ಮತ್ತು ಬುದ್ಧಿವಂತ ಹಣಕಾಸು ನಿರ್ವಹಣೆಯಿಂದ ಆಶೀರ್ವದಿಸಲ್ಪಡಿಸುತ್ತದೆ ಎಂದು ಖಚಿತಪಡಿಸುತ್ತದೆ ಅಂತಲೇ ಹೇಳ್ಬೋದು. ಇಡೀ ತಿಂಗಳನ್ನು ನಿಮ್ಮ 11ನೇ ಮನೆಯಲ್ಲಿ ಕಳೆಯುವ ನೀಚ ಶುಕ್ರನು ನಿಮ್ಮ ಸ್ಥಾಪಿತ ನೆಟ್ವರ್ಕ್ಗಳ ಮೂಲಕ ಸ್ಥಿರವಾದಂತಹ ಆದರೂ ಅಸಾಧಾರಣವಾಗಿ ಸ್ನೇಹಿತರೆ ಆದಾಯವನ್ನು ಒದಗಿಸುತ್ತದೆ. ಅದಿಯಾಗೂ ಅದರ ನೀಚತ್ವವು ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾಗಿ ಖರ್ಚು ಮಾಡುವುದರ ವಿರುದ್ಧ ಅಥವಾ ಸ್ನೇಹಿತರಿಗೆ ಹಣವನ್ನು ಸಾಲವಾಗಿ ನೀಡುವುದರ ವಿರುದ್ಧ ಎಚ್ಚರಿಕೆ ನೀಡುವುದು ಅಗತ್ಯ. ಹಿಂತಿರುಗಿ ಬರುವುದಿಲ್ಲ ಅಂತಲೇ ಹೇಳ್ಬೋದು. ಐಷಾರಾಮಿ ಖರೀದಿಗಳನ್ನು ಮಾಡಬೇಡಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾಗ್ಬೋದು. ದೊಡ್ಡ ಮೊತ್ತದಲ್ಲಿ ಯಾರೇ ಸ್ನೇಹಿತರಿಗಾಗಲಿ, ಇನ್ನು ನಿಮ್ಮ ಕುಟುಂಬದವರಿಗಾಗಲಿ ಅಥವಾ ಹೊರಗಿನವರಿಗಾಗಲಿ ಸಾಲ ಕೊಡುವುದನ್ನು ಆದಷ್ಟು ತಪ್ಪಿಸಿ. ಈ ತಿಂಗಳು ಆರಂಭದ ಸ್ವಂತ 8ನೇ ಮನೆಯಲ್ಲಿ ಬುಧನ ಸಂಕ್ಷಿಪ್ತ ಅವಧಿಯು ಹಳೆಯ ಸಾಲಗಳನ್ನು ಪರಿಹರಿಸಲು ಅಥವಾ ನಿಮ್ಮ ದೀರ್ಘಕಾಲೀನ ಉಳಿತಾಯ ಯೋಜನೆಗಳನ್ನು ಮರುರೂಪಿಸಲು ಅತ್ಯುತ್ತಮವಾಗಿದೆ. ಊಹಾತ್ಮಕ ಹೆಚ್ಚಿನ ಅಪಾಯದ ಲಾಭಗಳಿಗಿಂತ ಸಂಪೂರ್ಣ ಭದ್ರತೆಗೆ ಆದ್ಯತೆ ನೀಡುತ್ತಾ ತಿಂಗಳ ಹಠಾತ್ ಆರ್ಥಿಕ ಬದಲಾವಣೆಗಳನ್ನು ನ್ಯಾವಿಗೇಟ್ ಮಾಡಲು ನಿಮ್ಮ ಜನ್ಮದಲ್ಲಿ ಸ್ನೇಹಿತರೆ ವೃಶ್ಚಿಕ ಜಾಣಕ್ಷತೆಯನ್ನು ನಂಬಿರಿ. ನಿಮ್ಮ ಬುದ್ಧಿ ಸ್ನೇಹಿತರೆ ನಿಮ್ಮ ಬುದ್ಧಿಯನ್ನು ಸ್ನೇಹಿತರೆ ಇಷ್ಟು ಚಾಣಕ್ಷದ ಬುದ್ಧಿ ಅಂತ ಯಾರಿಗೂ ಕೂಡ ತೋರಿಸ್ಕೊಳ್ಬೇಡಿ. ಯಾಕಂದರೆ ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಕುಟುಂಬದವರು, ಹೊರಗಿನವರು ನಿಮ್ಮನ್ನು ನೋಡಿ ಸ್ನೇಹಿತರೆ ಹೊಗಳುವಂತಹ ಮಟ್ಟಕ್ಕೆ ಹೋಗಲಿದ್ದೀರಿ. ಬಟ್ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಅದುವೇ ಐಷಾರಾಮಿ ವಸ್ತುಗಳನ್ನೇ ಖರೀದಿ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಈ ರೀತಿ ಮುಂದಿನ ದಿನಗಳಲ್ಲಿ ಮಾಡಬೇಡಿ ಅಂತ ಒಂದು ಎಚ್ಚರಿಕೆಯನ್ನು ನೀಡುತ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳನು 8ನೇ ಮನೆಗೆ ಧುಮುಕುತ್ತಿದ್ದಂತೆ ನಿಮ್ಮ ದೈಹಿಕ ಶಕ್ತಿಗೆ ಎಚ್ಚರಿಕೆಯ ಅಗತ್ಯ ಬೇಕಾಗುತ್ತದೆ. ಈ ಸಂಚಾರವು ಹಠಾತ್ ಅನಿರೀಕ್ಷಿತ ಅಪಘಾತಗಳು, ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆಗಳು ಅಥವಾ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಲ್ಬಣವನ್ನು ತರಬಹುದು. ನೀವು ಬೇಜವಾಬ್ದಾರಿಯ ದೈಹಿಕ ಚಟುವಟಿಕೆಗಳನ್ನು ತಪ್ಪಿಸಬೇಕು ಮತ್ತು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸುರಕ್ಷಿತವಾಗಿ ಆದ್ಯತೆ ನೀಡಬೇಕು. ನಿಮ್ಮ 4ನೇ ಮನೆಯಲ್ಲಿ ವಕ್ರ ರಾಹುವಿನ ನಿರಂತರ ಉಪಸ್ಥಿತಿಯು ನಿಮ್ಮ ಭಾವನಾತ್ಮಕ ಶಾಂತಿಗೆ ಭಂಗ ತರುವುದನ್ನು ಮುಂದುವರಿಸುತ್ತದೆ. ಇದು ಮನೆಯಲ್ಲಿ ಎದೆ ಬಿಗಿತ ಅಥವಾ ಆತಂಕದಿಂದ ಉಂಟಾಗುವ ನಿದ್ರೆಹೀನತೆಗೆ ಕಾರಣವಾಗುತ್ತದೆ. ಇನ್ನು ವಾಹನಗಳನ್ನು ಚಾಲನೆ ಮಾಡಬೇಕಾದ್ರೂ ಬಹಳಷ್ಟು ಎಚ್ಚರಿಕೆ ವಹಿಸಿ. ಸಣ್ಣ ಪುಟ್ಟ ಅಪಘಾತಗಳನ್ನು ಗ್ರಹಗಳು ಸೂಚಿಸುತ್ತಿದೆ. ತಡರಾತ್ರಿಯಲ್ಲಿ ಸ್ನೇಹಿತರೆ ಅತಿ ವೇಗದ ಚಾಲನೆ ಹೊಳಿತಲ್ಲ ಅನ್ನೋದ ಗಮನದಲ್ಲಿಟ್ಕೊಳ್ಳಿ. ಇನ್ನು ಅದೃಷ್ಟವಶಾತ್ ನಿಮ್ಮ 9 ಮತ್ತು 10ನೇ ಮನೆಗಳ ಮೂಲಕ ಸೂರ್ಯನ ಬಲವಾದ ಸಂಚಾರವು ಅತ್ಯುತ್ತಮ ತಿರುಳು ಶಕ್ತಿ ಮತ್ತು ಚೇತರಿಕೆಯ ಶಕ್ತಿಯನ್ನು ಒದಗಿಸುತ್ತದೆ. ಉನ್ನತ ಶಿಕ್ಷಣ ಅಥವಾ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ನರಮಂಡಲವನ್ನು ಆಳವಾಗಿ ಶಾಂತಗೊಳಿಸುತ್ತದೆ ಎಂದು ನೀವು ಕಾಣುತ್ತೀರಿ. ನಿಮ್ಮ 5ನೇ ಮನೆಯಲ್ಲಿ ಮುಂದುವರಿಯುವ ವಕ್ರ ಶನಿಯು ನಿಮ್ಮ ಆಹಾರ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಾದ ಶಿಸ್ತನ್ನು ಬಯಸುತ್ತದೆ. ಹೊಟ್ಟೆಯ ಅಸ್ವಸ್ಥತೆಯನ್ನು ತಡೆಯಲು ಭಾರವಾದಂತಹ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ ಹೊರಗಿನ ಜಂಕ್ ಫುಡ್ನನ್ನು ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಒತ್ತಡದ ಮಟ್ಟವನ್ನು ಉದ್ದೇಶಪೂರ್ವಕವಾಗಿ ನಿರ್ವಹಿಸುವ ಮೂಲಕ ಮತ್ತು ಹಠಾತ್ ದೈಹಿಕ ಅಪಾಯಗಳನ್ನು ತಪ್ಪಿಸುವ ಮೂಲಕ ನೀವು ಈ ತಿಂಗಳು ತೀವ್ರವಾದ ಪರಿವರ್ತನಾಶೀಲ ಶಕ್ತಿಗಳನ್ನು ಸುರಕ್ಷಿತವಾಗಿ ನ್ಯಾವಿಗೇಟ್ ಮಾಡಬಹುದು. ಯಾವುದರ ಬಗ್ಗೆ ನಿಮ್ಮ ಹೆಲ್ತಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ವಿಚಾರದ ಬಗ್ಗೆ ವೃಶ್ಚಿಕ ರಾಶಿಯವರು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಕುಟುಂಬ, ಪ್ರೇಮ ಜೀವನ, ಇನ್ನು ಸ್ನೇಹಿತರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ,
ಮನೆಯ ಜೀವನವು ಆಳವಾದಂತಹ ಭಾವನಾತ್ಮಕ ಪ್ರಸ್ಫುಟತೆಯಿಂದ ಸವಾಲನ್ನು ಎದುರಿಸುತ್ತದೆ. ಪ್ರಾಥಮಿಕವಾಗಿ ನಿಮ್ಮ 4ನೇ ಮನೆಯಲ್ಲಿ ರಾಹುವಿನ ವಕ್ರ ಪ್ರಯಾಣವು ಮುಂದುವರಿಯುತ್ತಿರುವುದರಿಂದ ಈ ನಡೆಯುತ್ತಿರುವ ಸಂಚಾರವು ಮನೆಯಲ್ಲಿ ಅನಿರೀಕ್ಷಿತ ಆತಂಕದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದರಿಂದಾಗಿ ನಿಜವಾದ ಭಾವನಾತ್ಮಕ ಶಾಂತಿಯನ್ನು ಕಂಡುಹಿಡಿಯುವುದು ಕಷ್ಟವಾಗುತ್ತದೆ. ಹೆಚ್ಚುವರಿಯಾಗಿ ನಿಮ್ಮ 8ನೇ ಮನೆಯಲ್ಲಿರುವ ಮಂಗಳನು ಹಂಚಿಕೆಯ ಹಣಕಾಸು ಮತ್ತು ಗುಪ್ತ ಕುಟುಂಬದ ರಹಸ್ಯಗಳ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ತೀವ್ರವಾದ ವಾದವಿವಾದಗಳಿಗೆ ಕಿಡಿ ಹಚ್ಚಬಹುದು. ಈ ತೀವ್ರವಾದ ವಿವಾದಗಳು ನಿಮ್ಮ ಕುಟುಂಬದ ಸಾಮರಸ್ಯಕ್ಕೆ ಶಾಶ್ವತವಾಗಿ ಹಾನಿಯಾಗದಂತೆ ತಡೆಯಲು ನೀವು ರಹಸ್ಯ ನಡವಳಿಕೆಯನ್ನು ಪ್ರಜ್ಞಾಪೂರ್ವಕವಾಗಿ ತಪ್ಪಿಸಬೇಕು ಮತ್ತು ಪಾರದರ್ಶಕ ಶಾಂತ ಸಂವಹನವನ್ನು ಅಭ್ಯಾಸ ಮಾಡಬೇಕು. ಕೌಟುಂಬಿಕ ಉದ್ವಿಗ್ನತೆಗಳ ಹೊರತಾಗಿಯೂ ವಿಸ್ತೃತ ಕುಟುಂಬ ಮತ್ತು ತಂದೆಯ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಬಂಧಗಳು ನಂಬಲಾಗದಷ್ಟು ಬಲವಾಗಿರುತ್ತದೆ. ಇದನ್ನು 9ನೇ ಮನೆಯಲ್ಲಿ ಉಚ್ಚ ಗುರುವು ರಕ್ಷಿಸುತ್ತದೆ. ಮನೆಯ ಜೀವನವು ಅಗಾಧವೆನಿಸಿದಾಗ ಅವರ ಬುದ್ಧಿವಂತಹ ಸಲಹೆಗಳು ಸ್ನೇಹಿತರೆ, ಸಲಹೆಯನ್ನು ಪಡೆಯಿರಿ. ಖಂಡಿತವಾಗಿಯೂ ಸ್ನೇಹಿತರೆ, ಈ ತಿಂಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಅವರ ಬುದ್ಧಿವಾದ ಸಲಹೆಗಳು ನಿಮಗೆ ಪರಿಹಾರವಾಗಲಿದೆ. ಇನ್ನು 9ನೇ ಮನೆಯ ಮೂಲಕ ಸೂರ್ಯನ ಸಂಚಾರವು ದೀರ್ಘ ಪ್ರಯಾಣ, ಆಧ್ಯಾತ್ಮಿಕ ಹಿಮ್ಮೆಟ್ಟುವಿಕೆಗಳನ್ನು ಪ್ರೋತ್ಸಾಹಿಸುತ್ತದೆ. ಇದು ಕೌಟುಂಬಿಕ ಒತ್ತಡದಿಂದ ಹೆಚ್ಚು ಅಗತ್ಯವಿರುವ ವಿರಾಮವನ್ನು ಒದಗಿಸುತ್ತದೆ. ನಿಮ್ಮ ಆಪ್ತ ಸ್ನೇಹಿತರು ಮತ್ತು ಹಿರಿಯ ಸಹೋದರರ ಮೂಲಕ ಸಾಂತ್ವನ ಮತ್ತು ಹಗುರವಾದ ಬೆಂಬಲವನ್ನು ಕಂಡುಕೊಳ್ಳಲು ನಿಮ್ಮ 11ನೇ ಮನೆಯಲ್ಲಿರುವ ನೀಚ ಶುಕ್ರನನ್ನು ನಂಬಿರಿ. ಸ್ನೇಹಿತರೆ, ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಪರಿಹಾರವನ್ನು ಗ್ರಹಣ ಮುಗಿದ ನಂತರ ಮಾಡ್ಬೋದು ಅಥವಾ ಬಿಡು ದಿನ ಕೂಡ ಮಾಡಬಹುದು, ತಿಳಿಸ್ಕೊಡ್ತೀನಿ. ಶನಿ ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ ಮತ್ತು ಶಿಕ್ಷಣದಲ್ಲಿ ನಡೆಯುತ್ತಿರುವ ವಿಳಂಬವನ್ನು ನಿವಾರಿಸಲು ಶನಿವಾರದಂದು ಶಿವನನ್ನು ಪೂಜಿಸಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ಮತ್ತು ನಿಮ್ಮ ಅಧ್ಯಯನಕ್ಕೆ ಅಗತ್ಯವಿರುವಂತಹ ಅಪಾರ ತಾಳ್ಮೆಯನ್ನು ಬೆಳೆಸಿಕೊಳ್ಳಲು ಸ್ನೇಹಿತರೆ ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಇನ್ನು ಮಂಗಳನ ಸ್ತೋತ್ರ ಹಠಾತ್ ಅಡಚಣೆಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ನಿಮ್ಮ ಹಂಚಿಕೆಯ ಸಂಪನ್ಮೂಲಗಳನ್ನು ರಕ್ಷಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ, ಕೆಂಪು ಹೂಗಳನ್ನು ಅರ್ಪಿಸಿ, ತೊಗರಿ ಬೇಳೆಯನ್ನು ದಾನ ಮಾಡಿ. ಅಪಘಾತ ಅಥವಾ ಅಪಾಯಕಾರಿ ಅಪಘಾತಗಳು ಅಥವಾ ತೀವ್ರ ವಿವಾದಗಳನ್ನು ತಡೆಯಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಿ. ಇನ್ನು ರಾಹು ನಿಮ್ಮ 9ನೇ ಮನೆಯಲ್ಲಿ ನಡೆಯುತ್ತಿರುವಂತಹ ವಾತಾವರಣದಲ್ಲಿ ಸ್ನೇಹಿತರೆ ಆತಂಕಗಳು, ಅಡಚಣೆಗಳು ಮತ್ತು ತೊಂದರೆಗಳನ್ನು ಶಾಂತಗೊಳಿಸಲು ಶನಿವಾರದಂದು ದುರ್ಗಾದೇವಿಯನ್ನು ಪೂಜಿಸಿ, ಉದ್ದಿನ ಬೇಳೆಯನ್ನು ದಾನ ಮಾಡಿ, ಬಡವರಿಗೆ ನಿರ್ಗತಿಕರಿಗೆ ಕಂಬಳಿಗಳನ್ನು ವಿತರಿಸಿ ಮತ್ತು ನಿಮ್ಮ ಭಾವನಾತ್ಮಕ ಶಾಂತಿಯನ್ನು ಮರಳಿ ಪಡೆಯಲು ದುರ್ಗಾ ಸಪ್ತಸತಿಯನ್ನು ಪಠಿಸಿ. ಆದಷ್ಟು ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಕಂಬಳಿಯನ್ನು ದಾನ ಮಾಡಿ, ನಿಮ್ಮ ಕೈಯಲ್ಲದಷ್ಟು ಹಣ ಸಹಾಯವನ್ನು ಮಾಡಿ, ಅನ್ನದಾನ ಮಾಡಿ, ವಸ್ತ್ರದಾನ ಮಾಡಿ. ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ವೃಶ್ಚಿಕ ರಾಶಿಯವರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ರಾಶಿಯನ್ನು ಯಾರೆಲ್ಲ ಹೊಂದಿದ್ದಾರೆ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.